ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಸಮ್ಮರ್ ಕ್ಯಾಂಪ್ ಅಂದ್ರೆ ಪೇಂಟಿಂಗ್, ಸ್ವಿಮ್ಮಿಂಗ್, ಸಿಂಗಿಂಗ್ ಕಲಿಯೋದು ಮಾಮೂಲಿ. ಆದರೆ ಈಗಿನ ಮಕ್ಕಳು ಸ್ವಲ್ಪ ಚೇಂಜ್ ಕೇಳ್ತಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಕಳರಿ ಫೈಟ್ ಕಲಿಸಲಾಗ್ತಿದೆ. ಕತ್ತಿ ಗುರಾಣಿ ಹಿಡಿದು ಫೈಟ್ ಮಾಡುವ ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಮುದ್ದು ಮಕ್ಕಳ ಕೈಯಲ್ಲಿ ಕತ್ತಿ ಗುರಾಣಿ, ಸ್ಟಿಕ್ ಹಿಡಿದು ಗರಗರನೆ ತಿರುಗಿಸಿ ಸೆಲ್ಫ್ ಡಿಫೆನ್ಸ್ಗಾಗಿ ಫೈಟಿಂಗ್. ಪುಟ್ಟ ದೇಹವನ್ನ ಬಾಗಿಸಿ ಬೆಂಡಾಗಿಸಿ ಮಾರ್ಷಲ್ ಆರ್ಟ್ನಲ್ಲಿ ತೊಡಗಿರುವ ಎಳೆ ಮಕ್ಕಳನ್ನ ನೋಡ್ತಾ ಇದ್ರೆ ಎಂಥವರಿಗೂ ಒಂದು ಸಲ ಅಚ್ಚರಿಯಾಗುತ್ತೆ. ಮಾಮೂಲಿ ಸಮ್ಮರ್ ಕ್ಯಾಂಪ್ಗೆ ಗುಡ್ ಬೈ ಹೇಳಿರೋ ಮಕ್ಕಳಲ್ಲಿ ಈಗ ಕಲರಿ ಕ್ರೇಜ್ ಜೋರಾಗಿದೆ. ಬೆಂಗಳೂರಿನ ಚಿಕ್ಕಗುಬ್ಬಿ ಬಳಿ ಇರುವ ಕಲಾರಿ ಪಟುವಿನಲ್ಲಿ ಸಾಹಸಭರಿತ ಕಲಾರಿ ಫೈಟ್ಗಳನ್ನು ರಂಜನ್ ಅನ್ನೋರು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದಾರೆ. ಪುಟಾಣಿಗಳು ಉತ್ಸಾಹದಿಂದ ಟಫ್ ಫೈಟ್ ಅನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ. ಕ್ಯಾಂಪ್ ಅಂದರೆ ಯೂಶ್ವಲಿ ನಾವೆಲ್ಲ ಇವಾಗ ಡ್ಯಾನ್ಸು, ಡ್ರಾಯಿಂಗು ಆ ಥರದ್ದೆಲ್ಲ ನೋಡ್ತಿದ್ವಿ. ಕಲರಿ ಫೈಟನ್ನು ಸ್ವಲ್ಪ ಪ್ರಮೋಟ್ ಮಾಡಿ ಮಕ್ಳಿಗೂ ಅವ್ರಿಗೆ ಇದು ಮಾಡೋಣ. ಇವಾಗ ಅವರು ಕಲಿತಷ್ಟು ಅವ್ರ ಸ್ಟಡೀಸು, ಅವ್ರ ಪರ್ಸ್ನಲ್ ಇದಕ್ಕೆಲ್ಲನೂ ತುಂಬ ಹೆಲ್ಪ್ ಆಗ್ತಾಯಿದೆ. ಸೊ ಬೇರೆ ಮಕ್ಕಳೆಲ್ಲ ಇನ್ನೂ ಅವರು ಎಷ್ಟೊಂದು ಜನ ಇನ್ನೂ ಎದ್ದೇ ಇರೋದಿಲ್ಲ, ಬೇಕಾದ್ರೆ ಮಲಗೇ ಇರ್ತಾರೆ. ಈ ಮಕ್ಕಳು ಆಲ್ರೆಡಿ ಎಲ್ಲ ಒಂದು ಅರ್ಧ ದಿವಸ ಮುಗಿಸಿ ದೇ ಆಲ್ರೆಡಿ ಫಿಟ್ನೆಸ್ ಮಾಡಿ. ಬೇರೆ ಸಮ್ಮರ್ ಕ್ಯಾಂಪ್ ಬೋರಿಂಗ್ ಆಗಿರುತ್ತೆ, ಆದರೆ ಫೈಟಿಂಗ್ ಕಲಿಯೋದು ಚೆನ್ನಾಗಿರುತ್ತೆ ಅಂತಾರೆ ಮಕ್ಕಳು. ವಿಶೇಷ ಅಂದರೆ ಹೆಣ್ಣು ಮಕ್ಕಳೇ ಕಲರಿ ಅಭ್ಯಾಸ ಮಾಡೋದರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಸೆಲ್ಫ್ ಡಿಫೆನ್ಸ್ಗೆ ಕೂಡ ಇದೊಂದು ಅಸ್ತ್ರ. ಈ ಸಮ್ಮರ್ ಕ್ಯಾಂಪ್ ಫುಲ್ಲು ಮಾಡಿಬಿಟ್ಟು ನಾವು ಒಂದು ಶೋ ಮಾಡ್ತೀವಿ. ಇವಾಗ ನಮ್ಮದೇ ಕಲರಿ ಫೈಟೋದು 15 ಇಯರ್ಸ್ ಆಯಿತು. ಇಲ್ಲಿ ಈ ಟೈಮ್ ನಾವು ಸ್ವೋರ್ಡ್ ಆ್ಯಂಡ್ ಶೀಲ್ಡ್ ಅಲ್ಲಿ ಎಕ್ಸ್ಟ್ರಾ ಕಲಿದಿದ್ದೀವಿ. ಸೊ ಅದರಲ್ಲಿ ಇವಾಗ ನ್ಯೂ ಮೂಮೆಂಟ್ಸ್ ಎಲ್ಲ ಕಲಿಸ್ತಾರೆ. ಇಲ್ಲಿ 20 to 30 ಪೀಪಲ್ ಬಂದಿದ್ದೀವಿ. ಸೀನಿಯರ್ಸು ಸ್ಟೂಡೆಂಟ್ಸ್ ಇಬ್ಬರು ಬಂದಿದ್ದೀವಿ. ಅಂದಹಾಗೆ 8 ದಿನಗಳ ಕಾಲ ಕಲರಿ ತರಬೇತಿ ನೀಡಲಾಗ್ತಾ ಇದೆ. ಮಕ್ಕಳಂತೂ ಅದೆಷ್ಟೇ ಕಷ್ಟದ ಪಟ್ಟುಗಳನ್ನು ಹೇಳಿಕೊಟ್ರು ಚೆನ್ನಾಗಿ ಕರಗತ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಹಣ್ಣುಗಳ ರಾಜ ಮಾವಿನ ಹಣ್ಣು ಮಾರುಕಟ್ಟೆಗೆ ಲಗ್ಗೆ ಇಟ್ಟಾಗಿದೆ. ರಸವತ್ತಾದ ಆಫರ್ಗಳ ಮೂಲಕ ಸಿಲಿಕಾನ್ ಸಿಟಿ ಜನರಿಗೆ ಮಾವಿನ ಹಣ್ಣು ಸಿಗ್ತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಘಮಘಮ ಸುವಾಸನೆ ಸೂಸುತ್ತಿರುವ ತರಹೇವಾರಿ ಮಾವಿನ ಹಣ್ಣುಗಳು. ಆಹಾ, ನೋಡ್ತಿದ್ರೆ ಬಾಯಲ್ಲಿ ನೀರೂರಿಸುತ್ತೆ. ಒಂದ್ಸಾರಿ ಹಣ್ಣಿನ ಟೇಸ್ಟ್ ನೋಡೇ ಬಿಡೋಣ ಅನ್ಸುತ್ತೆ. ಅಂದಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಜಯಮಹಲ್ ರಸ್ತೆ ಬದಿಯಲ್ಲಿ. ದೇಶದ ನಾನಾ ಕಡೆಗಳಿಂದ ಹಲವು ತಳಿಯ ಮಾವಿನ ಹಣ್ಣುಗಳು ಬಂದಿವೆ. ಇನ್ನು ಹಣ್ಣಿನ ಬೆಲೆ ಹೀಗಿದೆ. ಬಾದಾಮಿ ಹಾಗೂ ಮಲಗೋವಾ 80 ರೂಪಾಯಿ ಆಗಿದ್ರೆ, ಆಂಧ್ರದ ಬೈಗಾಂಪಲ್ಲಿ, ಮಲ್ಲಿಕಾ, ಕಲಪಾಡ್ ಮಾವು ಕೆಜಿಗೆ 50 ರೂಪಾಯಿ ಇದೆ. ಇನ್ನು ರಸಪುರಿ ಮಾವು 40 ರೂಪಾಯಿ ಆದರೆ, ಸಕ್ಕರೆ ಗುತ್ತಿ 60 ರೂಪಾಯಿಗೆ ಮಾರಾಟವಾಗ್ತಿದೆ. ಸುಮಾರು 150ಕ್ಕೂ ಹೆಚ್ಚು ಮಾರಾಟ ಮಳಿಗೆಗಳಲ್ಲಿ ಮಾವು ಮಾರಾಟವಾಗ್ತಿದೆ. ವ್ಯಾಪಾರ ಕೂಡ ಭರ್ಜರಿಯಾಗಿ ನಡೀತಿದೆ. ಇಷ್ಟು ವರ್ಷದಿಂದ ಯಲಹಂಕ ಮತ್ತು ಇದು ಬಾಗ್ಲೂರು ಕ್ರಾಸ್ನಲ್ಲಿ ಇತ್ತು. ಆವಾಗ ಸಲೀಸಾಗಿತ್ತು ನಮಗೆ. ಇವಾಗ ಕನಕಪುರದಲ್ಲಿ ಹೋಗಿದೆ ಮಂಡಿ. ಅದಕ್ಕೋಸ್ಕರ ಅಲ್ಲಿಂದ ತರೋಕ್ಕೆ 3000 ರೂಪಾಯಿ ಬೇಕು, ಏನೇನು ಚಾರ್ಜಿಂಗ್. ಅಲ್ಲಿಂದ ತಂದು ಮಾರೋದಕ್ಕೆ ಇಲ್ಲಿ ತುಂಬ ರೇಟ್ ಆಗಿದೆ. ಮತ್ತು ಅಂಗಡಿಗಳು ತುಂಬ ಜಾಸ್ತಿ ಆಗಿವೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿದೆ ಸರ್. ಕಡಿಮೆ ವ್ಯಾಪಾರಗಳು ಕಡಿಮೆ. ಗ್ರಾಹಕರು ಕೂಡ ಹಣ್ಣಿನ ಮಾಟಕ್ಕೆ ಮನಸೋತಿದ್ದಾರೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ಈ ಕಡೆ ಚೆನ್ನಾಗಿ ಮ್ಯಾಂಗೋ ಸಿಕ್ಕತ್ತಂತೆ. ಸೊ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀನಿ. ಒಂದು 3 kgs ತೊಗೊಂಡಿದ್ದೀನಿ. ನೋಡಬೇಕು ಹೆಂಗಿದೆ ಅಂತ. ಕನ್ಫ್ಯೂಸ್ ಆಗ್ತಾ ಇದೆ ಯಾವ ಮ್ಯಾಂಗೋ ತೊಗೋಬೇಕು, ಯಾಕಂದರೆ ಎಲ್ಲ ನೋಡೋವಾಗ ಚೆನ್ನಾಗಿದೆ. ಕ್ರೌಡ್ ಜಾಸ್ತಿ ಇದೆ. ಸೊ ನೋಡೋವಾಗ ಚೆನ್ನಾಗಿದೆ, ಮ್ಯಾಂಗೋಸ್ ಫ್ರೆಶ್ ಆಗಿದೆ, ಅದಕ್ಕೆ ತೊಗೊಳ್ತಾ ಇದ್ದೀನಿ. ನೀವು ಕೂಡ ಹಣ್ಣಿನ ಟೇಸ್ಟ್ ನೋಡಬೇಕಂದ್ರೆ ಜಯಮಹಲ್ ರೋಡ್ಗೆ ವಿಸಿಟ್ ಕೊಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್.
ಮನಸ್ಸಿನ ನೆಮ್ಮದಿಗಾಗಿ ಪ್ರಶಾಂತವಾದ ವಾತಾವರಣ ಅರಸಿ ಜನ ಪಾರ್ಕ್ಗೆ ಹೋಗ್ತಾರೆ. ಕಬ್ಬನ್ ಪಾರ್ಕ್ ಲಾಲ್ಬಾಗಲ್ಲಿ ನಡೀತಾ ಇದ್ದ ಸಂಗೀತ ಕಾರ್ಯಕ್ರಮಗಳು ಪ್ರವಾಸಿಗರ ಮನ ತಣಿಸ್ತಾ ಇತ್ತು. ಆದರೆ ಇನ್ಮುಂದೆ ಸುಮಧುರ ಸಂಗೀತದ ನಿನಾದ ನಿಮ್ಗೆ ಕೇಳೋದಿಲ್ಲ. ರಜಾದ ಮಜಾ ಪಡೆಯಲು ಜನ ಕಬ್ಬನ್ ಪಾರ್ಕ್ ಲಾಲ್ಬಾಗು ಅಂತ ಸುತ್ತಾಡೋದು ಸಾಮಾನ್ಯ. ಅದರಲ್ಲೂ ವೀಕೆಂಡ್ ಬಂದರೆ ಸಾಕು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಮುಖ ಪಾರ್ಕ್ಗಳಲ್ಲಿರುವ ಬ್ಯಾಡ್ ಸ್ಟ್ಯಾಂಡ್ಗಳಲ್ಲಿ ಮುಂಜಾನೆ ರಾಗ, ಸಂಧ್ಯಾ ರಾಗದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪ್ರವಾಸಿಗರಿಗೆ ಮುದ ನೀಡ್ತಾ ಇತ್ತು. ಆದರೆ ಕಳೆದ 1.5 ವರ್ಷದಿಂದ ಕಬ್ಬನ್ ಪಾರ್ಕ್ ಹಾಗೂ ಸಸ್ಯಕಾಶಿಯಲ್ಲಿ ಇಂತಹ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಸಂಗೀತದ ನಿನಾದದಿಂದ ಹಕ್ಕಿಗಳಿಗೆ ತೊಂದರೆಯಾಗ್ತಾ ಇದೆ ಅಂತ ಪರಿಸರವಾದಿಯೊಬ್ಬರು ಹೈಕೋರ್ಟ್ ಮೆಟ್ಟಿಲೇರಿರೋದೇ ಇದಕ್ಕೆ ಕಾರಣ. ಅಲ್ಲಿನ ಆಫೀಸರ್ಸ್ ನಮಗೆ ಹೇಳೋದೇನೆಂದರೆ, ಈಗಾಗಲೇ ಅದು ಕೋರ್ಟ್ ಇಶ್ಯೂ ಇದೆ. ಎಲ್ಲೋ ಒಂದು ಇಂದಿರಾನಗರ ಪಾರ್ಕ್ದಲ್ಲಿ ಯಾರೋ ಒಬ್ಬರು ಕೇಸ್ ಹಾಕಿದ್ದಾರೆ. ಕೇಸ್ ಹೈಕೋರ್ಟಲ್ಲಿದೆ. ಈ ಥರ ಕಾರ್ಯಕ್ರಮ ನಡೆಸೋದ್ರಿಂದ ಪಕ್ಷಿಗಳಿಗೆ ಮತ್ತು ಜನಗಳಿಗೆಲ್ಲ ತೊಂದರೆ ಆಗ್ತದೆ ಅಂತ ಓರಲಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಅವ್ರು ಇನ್ನೂ ರೈಟಿಂಗ್ದಾಗ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಡಿ.ಒ ಲೆಟ್ರ್ ಕೊಟ್ಟರೆ ಅದೇನು ಆನ್ಸರ್ ಮಾಡ್ತಾರೆ ನೋಡ್ಕೊಂಡ್ಬಿಟ್ಟು ಮುಂದಿನ ಕ್ರಮ ನಮ್ಮ ಮೇಲಾಧಿಕಾರಿ ತಿಳಿಸ್ಕೊಂಡ್ಬಿಟ್ಟು ಅದ್ರ ಯಾವ ಥರ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ತುರ್ತಾಗಿ ಕ್ರಮ ತಗೋತೀವಿ. ಕೇಸ್ ಹೈಕೋರ್ಟಲ್ಲಿರೋದ್ರಿಂದ ತೀರ್ಪು ಬಂದ ಮೇಲೆ ಕಾರ್ಯಕ್ರಮ ಆಯೋಜನೆ ಬಗ್ಗೆ ಚಿಂತನೆ ನಡೆಸೋದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೇಳಿದೆ. ಆದರೆ ಪರಿಸರವಾದಿಗಳು ಮಾತ್ರ ಬ್ಯಾಡ್ ಸ್ಟ್ಯಾಂಡ್ನಲ್ಲಿ ಕಾರ್ಯಕ್ರಮ ರದ್ದು ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಪಾರ್ಕ್ಗಳಲ್ಲಿ ಪಕ್ಷಿಗಳು ಕಡಿಮೆ ಆಗ್ತಾ ಇವೆ. ಇಂತಹ ಜೋರಾದ ಶಬ್ದದಿಂದ ಇರೋ ಹಕ್ಕಿಗಳು ಮಾಯವಾಗೋದು ಖಂಡಿತ ಅಂತಿದ್ದಾರೆ. ಎವ್ರಿ ಮಾರ್ನಿಂಗು ಈ ಲಾಲ್ಬಾಗ್ ವಾಕಿಂಗು ಹೋಗೋ ಟೈಮ್ಗೆಲ್ಲನೂ ಮ್ಯೂಸಿಕ್ ಹಾಕಿದ್ರು. ಅದು ಹಾಕಿದಾಗ ಏನಾಯಿತು ಅಂದರೆ, ಅಲ್ಲಿ ತನಕ ಯಾವ ಬ್ಯಾಂಡ್ ಏನು ಬಂದರೂ ಅದಕ್ಕೆ ಮೈಕ್ ಬೇಕಾಗಿಲ್ಲ. ಇಲ್ಲಿ ಅಂತಂದರೆ ಇದು ಪಬ್ಲಿಕ್ ಅಡ್ರೆಸ್, ಇದು ಸ್ಪೀಕರ್ ಸಿಸ್ಟಮ್ ಹಾಕ್ಬಿಟ್ಟು ವಾಲ್ಯೂಮ್ ತುಂಬ ಜೋರಾಗಿರೋದು ಅಂತಂತಂದರೆ, ಈಗ ನಾವು ಮಿಕ್ಕಿದ್ದವರು ನಡೆಯೋದಕ್ಕೋ ಇಲ್ಲದೆ ನಾವು ಗಿಡ ಪಕ್ಷಿಗಳು ನೋಡೋಕ್ಕೆ ಹೋದವ್ರಿಗೋ ಅದು ಆ ಏರಿಯಾ ಪೂರ್ತಿ ಶಬ್ದ ಕೇಳೋದು. ಇಟ್ ವಾಸ್ ಕ್ವೈಟ್ ಲೌಡ್. ಪಾರ್ಕ್ ಬ್ಯಾಡ್ ಸ್ಟ್ಯಾಂಡ್ ಭಣಗುಡ್ತಾ ಇರೋದು ಪ್ರವಾಸಿಗರ ಪಾಲಿಗೆ ನಿರಾಶಾದಾಯಕ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.